ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀ SS ಮಲ್ಲಿಕಾರ್ಜುನ ಅವರೇ, ನಿಮ್ಮೆಲ್ಲರ ಜನಪ್ರಿಯ ಶಾಸಕರಾದಂಥ ಶಾಂತನಗೌಡ ಅವರೇ, ತರೀಕೆರೆ ಶಾಸಕರಾದಂಥ ಶ್ರೀನಿವಾಸ್ ಅವರೇ, ಇನ್ನೊಬ್ಬರು ಶಾಸಕರಾದಂಥ ಬಸವಂತಪ್ಪ ಅವರೇ, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಮಂಜಪ್ಪ ಅವರೇ, ಮುಖಂಡರಾದಂಥ ಶ್ರೀ ಸಿದ್ದಪ್ಪ ಅವರೇ, ನಮ್ಮ ನೈಋತ್ಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿ ಹಾಗೂ ಮಾಜಿ ಶಾಸಕರಾದಂಥ ಇನ್ನೂ ಮಂಜುನಾಥ್ ಅವರೇ, ಬ್ಲಾಕ್ ಸಮಿತಿಯ ಅಧ್ಯಕ್ಷರಾದಂಥ ಶಿವಯೋಗಿ ಅವರೇ, ಮುಖಂಡರಾದಂಥ ಈಶ್ವರ ನಾಯಕ ಅವರೇ, ಮಾಜಿ ಶಾಸಕರಾದಂಥ ಯಲ್ಲಪ್ಪ ಅವರೇ, ಎಲ್ಲ ಪಕ್ಷದ ಮುಖಂಡರೇ, ಇಲ್ಲಿರ್ತಕ್ಕಂಥ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಯುವಕ ಮಿತ್ರರೇ, ತಾಯಂದಿರೇ, ಮಾಧ್ಯಮದ ಎಲ್ಲ ಗೆಳೆಯರು, 7ನೇ ತಾರೀಕು ಕರ್ನಾಟಕದಲ್ಲಿ 2ನೇ ಹಂತದ ಲೋಕಸಭೆ ಚುನಾವಣೆ ನಡೀತಾ ಇದೆ. ಈಗಾಗಲೇ 1ನೇ ಹಂತದ ಚುನಾವಣೆ ನಡೆದಿದೆ. ಏಪ್ರಿಲ್ 24ನೇ ತಾರೀಕು 1ನೇ ಹಂತದ ಚುನಾವಣೆ, 4 ಲೋಕಸಭಾ ಚುನಾವಣೆಗಳಿಗೆ, ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆದಿದೆ. ನಾಡಿದ್ದು ಇನ್ನೂ 14 ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತಾ ಇದೆ. ಹೊನ್ನಾಳಿ ಮತಕ್ಷೇತ್ರದ ಜನರು ಎಲ್ಲರೂ ಕೂಡ ನಾನು ಯಾವಾಗ ಚುನಾವಣಾ ಸಂದರ್ಭದಲ್ಲಿ ಮತಯಾಚನೆಗೆ ಬಂದಾಗ ಬಹಳ ಪ್ರೀತಿ ಅಭಿಮಾನವನ್ನು ತೋರಿಸಿದ್ದೀನಿ. ನಾನು ಯಾವ ಅಭ್ಯರ್ಥಿಗೆ ಮತ ಕೇಳಿದ್ರೆ ಆ ಅಭ್ಯರ್ಥಿಯನ್ನು ಬೆಂಬಲಿಸಿದ್ದೀನಿ. ಅದಕ್ಕೋಸ್ಕರ ಹೊನ್ನಾಳಿ ಕ್ಷೇತ್ರದ ಎಲ್ಲ ಮತದಾರರಿಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಏಳನೇ ತಾರೀಕಿಗೆ ಚುನಾವಣೆ ನೀವೆಲ್ಲ ಈಗಾಗಲೇ ತೀರ್ಮಾನ ಮಾಡ್ತಿದ್ದೀನಿ ಅಂತ ಅನಿಸುತ್ತೆ. ನಾಳೆ ಚುನಾವಣೆ
ನಮ್ಮ ಪಕ್ಷದ ಇಷ್ಟಾವೃತ ಶಾಸಕ ಅವರಿಂದ ಪಕ್ಷಕ್ಕೆ ಯಾವುದೇ ಕಿರಿಕಿರಿ ಇಲ್ಲ. ಪಕ್ಷದ ಶಿಸ್ತನ್ನ ಶಾಶ್ವತ ಮಾಡ್ತಾರೆ. ಹಾಗಾಗಿ ಅವರು ಪಕ್ಷದ ಶಿಸ್ತಿನ ಸಿಪಾಯಿ ಈಗ ಯಾರ್ಯಾರು ಅರ್ಜೆಂಟ್ ಸುಮಾರು 35 ಜನ ಶಾಸಕರಿಗೆ ಗೋರು ನಿಗಮವನ್ನು ಹಂಚಿಕೆ ಮಾಡಿದ್ದೇವೆ. ಇವತ್ತು ಶಾಸಕರು ಅವರನ್ನು ಕೂಡ ಯಾಕಂದ್ರೆ ಈಗ ಮೊದಲನೇ ಶಾಸಕರಿಗೆ 2 ವರ್ಷದ ಅವರಿಗೆ ಮಾತ್ರ ಗೋರು ಕಾಪಿಡಿಸಿಕೊಂಡಿದೆ. ಈ ಉಳಿದ 3 ವರ್ಷ ಎರಡನೇ ಕ್ಷೇತ್ರದ ಎಲ್ಲ ಶಾಸಕರು ನಾವು ಅಧಿಕಾರ ಸಿಕ್ಕಿದಾಗ ಎಲ್ಲರೂ ಕೂಡ ಅಧಿಕಾರವನ್ನು ಹಂಚಿಕೊಂಡು ಜನರ ಸೇವೆಯನ್ನು ಮಾಡಬೇಕು ಅನ್ನೋದರಲ್ಲಿ ನಂಬಿಕೆ ಇಟ್ಟಿರತಕ್ಕಂಥದ್ದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈ ರಾಜ್ಯದ ಜನ 136 ಶಾಸಕರನ್ನು ಗೆಲ್ಲಿಸಿಕೊಂಡರು. 36 ಶಾಸಕರನ್ನು ಗೆಲ್ಲಿಸಿಕೊಂಡರು. ನಾವು ಕಳೆದ ವಿಧಾನಸಭಾ ಚುನಾವಣೆಗೆ ಮುಂಚಿತವಾಗಿ ನಾನು ಡಿ.ಕೆ. ಶಿವಕುಮಾರ್ ಪಕ್ಷದ ಮುಖಂಡರು ವಿಧಾನಸಭಾ ಚುನಾವಣೆಗೆ ಮತ ಕೇಳಿಗೋಸ್ಕರ ಈ ರಾಜ್ಯದ ತುಂಬ ಓಡಾಡೋದು. ಈ ರಾಜ್ಯದ ಹೊನ್ನಾಳಿಯೂ ಕೂಡ ಬಂದಿದೆ. ನಾವು ಆ ಸಂದರ್ಭದಲ್ಲಿ ರಾಜ್ಯದ ಜನರಿಗೆ ಕೆಲವು ಭರವಸೆಗಳನ್ನು ಕೊಟ್ಟಿದ್ದು. ನಾವು ಅಧಿಕಾರಕ್ಕೆ ಬಂದರೆ ಈ ನಾಡಿನ ಎಲ್ಲ ಜಾತಿ ಎಲ್ಲ ಧರ್ಮದ ಬಡವರು ಅವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡುತ್ತೇವೆ. ಯಾಕಂತಂದ್ರೆ ಬಿಜೆಪಿ ಸರ್ಕಾರದಲ್ಲಿ ಬೆಲೆ ಏರಿಕೆಯಿಂದ, ಹಣದುಬ್ಬರದಿಂದ, ನಿರುದ್ಯೋಗದ ಸಮಸ್ಯೆಯಿಂದ ಇವತ್ತು ಬಡವರು ಜೀವನ ಮಾಡೋದು ಬಹಳ ಕಷ್ಟ ಆಗಿದೆ. ಬಡವರು ಜೀವನ ಮಾಡೋದು ಬಹಳ ಕಷ್ಟ ಆಗಿದೆ. ಎಲ್ಲ ಅಗತ್ಯ ವಸ್ತುಗಳು, ಆಹಾರ ಪದಾರ್ಥಗಳ ಬೆಲೆ ಏರಿಕೆಯಾಗಿ ಜನರಿಗೆ ಕೊಂಡ್ಕೊಳ್ಳತಕ್ಕಂಥ ಶಕ್ತಿ ಇಲ್ಲ. ಅದಕ್ಕೋಸ್ಕರ ಈ ನಾಡಿನ ಎಲ್ಲ ಬಡವರಿಗೆ
ನಾನು ಮತ್ತು ಡಿ.ಕೆ. ಶಿವಕುಮಾರ್ ಇಬ್ಬರು ಸಹಿ ಮಾಡಿ ಮನೆ ಮನೆಗೆ ಹಂಚತಕ್ಕಂಥ ಕೆಲಸವನ್ನು ಮಾಡಿದ್ದು. ನಾವು ಅಧಿಕಾರಕ್ಕೆ ಬಂದ್ರೆ ಈ ಗ್ಯಾರಂಟಿಗಳನ್ನ ಚಾಚೂ ತಪ್ಪದೆ ಜಾರಿ ಮಾಡುತ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದು. ನಾವು ಮೇ 20ನೇ ತಾರೀಕು 2023 ಪ್ರಮಾಣ ವಚನ ಸ್ವೀಕಾರ ಮೇ 20 2023 ಪ್ರಮಾಣ ವಚನ ಸ್ವೀಕಾರ ಮಾಡಿ ಅವತ್ತು ನಾನು ಡಿ.ಕೆ. ಶಿವಕುಮಾರ್ ಇನ್ನು 8 ಜನ 10 ಜನರು ಮಾತ್ರ ಪ್ರಮಾಣ ವಚನ ಸ್ವೀಕಾರ ಮಾಡೋದು. 2ನೇ ದಿನದಲ್ಲಿ ಉಳಿದವರು ಪ್ರಮಾಣ ವಚನ ಸ್ವೀಕಾರ ಮಾಡೋದು. ಕಟ್ಟಿರುವ ಸ್ಟೇಡಿಯಂನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡೋದು. ಅಲ್ಲಿಂದ ನೇರವಾಗಿ ಕ್ಯಾಬಿನೆಟ್ ಒಳಗೆ ಹೋಗಿ ಕ್ಯಾಬಿನೆಟ್ ನಲ್ಲಿ ಕೂತು ಚರ್ಚೆ ಮಾಡಿ ಈ 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಬೇಕು ಅಂತಕ್ಕಂಥ ಆದೇಶವನ್ನು ಹೊರಡಿಸಿತು. ಜಾರಿ ಮಾಡಬೇಕು ಅಂತಕ್ಕಂಥ ಆದೇಶವನ್ನು ಹೊರಡಿಸಿತು. ಅವತ್ತೇ ಆದೇಶವನ್ನು ಹೊರಡಿಸಿತು. ಅದಕ್ಕೆ ನಾವೆಲ್ಲ ಕಡೆ ಹೇಳೋದು ಬಿಜೆಪಿಯವರ ಸುಳ್ಳು, ಕಾಂಗ್ರೆಸ್ನ ಸತ್ಯ. ಇವುಗಳ ಮಧ್ಯೆ ನಡೀತಾ ಇರ್ತಕ್ಕಂಥ ಚುನಾವಣೆ ಅಲ್ವಾ? ನರೇಂದ್ರ ಮೋದಿಯವರು 10 ವರ್ಷಗಳ ಕಾಲ ಪ್ರಧಾನಮಂತ್ರಿ ಆದರು. 10 ವರ್ಷ ಕಡಿಮೆ ಅವಧಿಯಲ್ಲ, 10 ವರ್ಷ. ಏನಾದರೂ ನಿಮ್ಮ ಮುಂದೆ ಸಿದ್ದೇಶ್ವರಿಂದ ಲೋಕಸಭಾ ಸದಸ್ಯರಾಗಿದ್ದರು, ಏನಾದರೂ 10 ವರ್ಷದಲ್ಲಿ ಇಂಥ ಕೆಲಸ ಮಾಡಿಕೊಂಡಿದ್ದೀವಿ ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ರೈತರಿಗೆ ಅಂತ ಹೇಳಕ್ಕಾಗ್ತದ? ಅದೇ ನರೇಂದ್ರ ಮೋದಿ ಇವರು ಇನ್ಎಫ್ಸಿಯೇಟ್ ಮಂತ್ರಿ ಅಂತ ಹೇಳಿ ಕೈಯಲ್ಲಿ ಮುಗಿದಿಲ್ಲ. ಅಸಮರ್ಥ ಒಂದು ಕೆಲಸ ಮಾಡಕ್ಕಾಗಲ್ಲ. ಮಂತ್ರಿ ಸ್ಥಾನದಿಂದ ತಗೊಳ್ಳಾಕ್ಬಿಟ್ಟು ನೀವು ಅವ್ರನ್ನ ಎಂ.ಪಿ ಮಾಡಿದ್ದೀರಲ್ಲ, ಹೇಳಿ ನೀವೇ ಎಂ.ಪಿ ಮಾಡಬೇಕು ಅವ್ರನ್ನ. ಯಾವತ್ತಾರು ಕೂಡ ಲೋಕಸಭೆಯಲ್ಲಿ ಬಾಯಿ ಬಿಟ್ಟಿದ್ದಾರ? ನಿಮ್ಮ ಪರವಾಗಿ, ಕರ್ನಾಟಕದ ಪರವಾಗಿ, ಕರ್ನಾಟಕದಲ್ಲೇ ಹೊನ್ನಾಳಿ ಕ್ಷೇತ್ರದ ಜನರಿಗೆ ಆಯಿತು, ಹೊನ್ನಾಳಿ ಕ್ಷೇತ್ರದ ರೈತರ ಬಗ್ಗೆ ಯಾವತ್ತಾರು ಬಾಯಿ ಬಿಟ್ಟಿದ್ದಾರೆ? ಲೋಕಸಭಾ ಸದಸ್ಯರಿಗೆ ಈಗ ಈ ಸಾರಿ 4th ತರಗತಿ ಡಿಗ್ರಿ ಕೊಟ್ಟಿಲ್ಲ. ಅವರಿಗೆ ಕೈಗಾರಿಕೆಗಳಲ್ಲಿ ಯುರೋಪ್ನವರಿಗೆ ಅವರು ಇಂಟಿಗೆ ಡಿಗ್ರಿ ಕೊಡಿಸಿದ್ದಾರೆ. ಗಾಯತ್ರಿ ಸಿದ್ದೇಶ್ವರ, ಈ ಸಿದ್ದೇಶ್ವರಿಗೆ ಈ ಸಿದ್ದೇಶ ಇವ್ರಿಗೆ ಬಾಯಿ ಬಿಡಕ್ಕಾಗಲ್ಲ, ಅವ್ರು ಇಂಟಿ ಬಾಯಿ ಬಿಡ್ತಾರ? ಪಾರ್ಲಿಮೆಂಟ್ನಲ್ಲಿ ಮಾತಾಡಕ್ಕಾಗಲ್ಲ ಅಂತಂದ್ರೆ, ಮಂತ್ರಿಯಾಗಿ ಕೆಲಸ ಮಾಡಕ್ಕಾಗಲಿಲ್ಲ ಅಂತಂದ್ರೆ, ಪಾಪ ಮನೆಗಳಿರ್ತಕ್ಕಂಥ ಗಾಯತ್ರಿ ಏನಾದ್ರು ಬಾಯಿ ಬಿಡ್ತಾರ? ನಿಮ್ಮ ಪರವಾಗಿ ಮಾತಾಡ್ತಾರ? ಕರ್ನಾಟಕಕ್ಕೆ ಕೊಟ್ಟಾನೆ ತೆರಿಗೆ ಹಂಚಿಕೆಯಲ್ಲಿ 15ನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿದಂತ ಸುಮಾರು 11,495 ಕೋಟಿ ಕರ್ನಾಟಕಕ್ಕೆ ಕೊಡಲಿಲ್ಲ. 11,495
495 ಕೋಟಿ. ಕಳೆದ ಸಾರಿ 25 ಜನ ಎಂಪಿಗಳಿದ್ರು ಸಿದ್ದೇಶ್ವರ್ ಸೇರಿ ಅಲ್ವಾ? ಒಬ್ಬರಾದ್ರು ಮಾತಾಡ್ತಿದ್ರೆ ಇಷ್ಟೆಲ್ಲ ಅನ್ಯಾಯ ಆಯ್ತಲ್ಲ, ಒಬ್ಬರಾದ್ರು ಮಾತಾಡಿದ್ರೆ ಅಪ್ಪನ ಯೋಜನೆಗೆ ನಿರ್ಮಲಾ ಸೀತಾರಾಮನ್ ಏನು ಹಣಕಾಸು ಸಚಿವೆ ಅವರು ಬಜೆಟ್ನಲ್ಲಿ ಘೋಷಣೆ ಮಾಡಿದರು ಅಪ್ಪನ ಯೋಜನೆಗೆ 5,100 ಕೋಟಿ ಕೊಡ್ತೀನಿ ಅಂತ ಹೇಳಿ. 5,000 ಒಂದು ರೂಪಾಯಿ 5,100 ಕೋಟಿ ಕೊಡ್ತೀನಿ ಅಂತೇಳಿ 24 ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು. ಬಸವರಾಜ ಬೊಮ್ಮಾಯಿ ಅವರು ಇಲ್ಲಿ 23-24 ಅವರ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು. ರಾಷ್ಟ್ರೀಯ ಯೋಜನೆ ಮಾಡ್ತೀವಿ ಅಂತಂದ್ರು. ಮಾಡಿದ್ರ 23-24 ವರ್ಷ ಮುಗಿದು 1 ರೂಪಾಯಿ ನಾವು ಕೊಟ್ರ ಮತ್ತೆ ಯಾರು ಲೋಕಸಭೆಗೆ ಹುಟ್ಟಿ ಬರಕ ಟಿಎಡಿಎ ಹೋಗಲು ಬರಗಾಲ ಮತ್ತು ಕರ್ನಾಟಕದಲ್ಲಿ ನಾವು ನಮ್ಮ ರೈತರು ಕಷ್ಟದಲ್ಲಿದ್ದಾರೆ. 18,172 ಕೋಟಿ ಕೊಡ್ರಿ. NDRF ಪ್ಲಾನ್ ಪ್ರಕಾರ ಅದೇನು ನಮಗೆ ಭಿಕ್ಷೆ ಕೊಡೋದಲ್ಲ, ನಮ್ಮ ದುಡ್ಡು ಇವೆಲ್ಲರ ಜೀವನದಿಂದ ತೆರಿಗೆ ತೆಗಿತಕ್ಕಂಥ ಹಣ ಕೊಡಬೇಕು ಬೇಡ? 25 ಎಂಪಿಗಳಿಂದ ನಾವು ಕೇಳಿದ ಹೀಗೆ ಸುರೇಶ್ ಅವರು ಒಬ್ಬರನ್ನ ಬಿಟ್ಟರೆ ಒಬ್ಬರೇ ಅವರೊಬ್ಬರನ್ನ ಬಿಟ್ಟರೆ ಬೇರೆ ಯಾರು ಇಲ್ಲ. 25 ದಿನ ಕೊಲೆ ಬದುಕರ ಕಲ್ಯಾಣ ಕೂತಿದ್ರು. ಕೊಲೆ ಬದುಕು ನೋಡಿದ್ದೀರ? ಕೊಲೆ ಬದುಕ ಆಗಲ್ವಾ? ಹಂಗೆ ನರೇಂದ್ರ ಮೋದಿ ಅವರು ಏನ್ ಹೇಳ್ತಾರೆ, ಅಮಿತ್ ಶಾ ಏನ್ ಹೇಳ್ತಾರೆ, ನಡ್ಡಾ ಏನ್ ಹೇಳ್ತಾರೆ, ಅದ್ರ ಪ್ರಕಾರ ಕಲ್ಯಾಣ ವಿದ್ಯೆಯನ್ನ ಲೋಕಸಭೆಗೆ ಕಳಿಸಿಕೊಡ್ಬೇಕಲ್ಲ. ನರೇಂದ್ರ ಮೋದಿ ಅವರು ಹೇಳಿದ್ರು, ದೇಶದಲ್ಲಿ ಕಪ್ಪು ಹಣ ಇದೆ, ಭ್ರಷ್ಟಾಚಾರ ಹಣ ಇದೆ, ಬ್ಲ್ಯಾಕ್ ಮನಿ ಇದೆ. ಆ ಬ್ಲ್ಯಾಕ್ ಮನಿ ಬಂದ್ಬಿಟ್ಟು ನನ್ನ ವಿಚಾರ ಬಂದ್ರೆ 10 ವರ್ಷ ಆಯ್ತಂದ್ರೆ ಬ್ಲ್ಯಾಕ್ ಮನಿ ವಿದೇಶದಲ್ಲಿದೆ. ಅಧಿಕಾರಕ್ಕೆ ಬಂದ 100 ದಿನದಲ್ಲಿ ಎಲ್ಲ ತಗೊಂಡು ಬ್ಲ್ಯಾಕ್ ಮನಿನ ಎಲ್ಲ ಅಕೌಂಟಿಗೆ 15 ಲಕ್ಷ ಹಂಚ್ಬಿಟ್ಟಿದ್ದೀರಲ್ಲ. ಹಂಚಿದ್ರಿನಪ್ಪ ನರೇಂದ್ರ ಮೋದಿ. ಓದಿಗೆ 10 ವರ್ಷ ಆಯ್ತು, 15 ರೂಪಾಯಿ ಕೊಡ್ತೀನಿ ಮತ್ತೆ ಕೈಯಾಡ ಓಟ್ ಹಾಕಿಲ್ಲ. ಓಟ್ ಹಾಕಿದ್ರೆ ನಿಮಗೆ ಮಾಡಿ ನಿಮಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಈ ಸಾಲ ಮಾತ್ರ ಬಿಜೆಪಿಯವರಿಗೆ ಓಟ್ ಹಾಕ್ಬಿಡಿ. ಹಾಕ್ತೀರ? ಕಷ್ಟ ಪಡಿಸ್ತಾರೆ ಅಂತ ಹೇಳಿ ಮೋದಿ ನಾನು ಎಲ್ಲೋ ಮೋದಿನ ಅವರ ವೈಫಲ್ಯಗಳನ್ನು ಹೇಳ್ತಿದ್ದಲ್ಲ, ಮೋದಿ ಸರ್ಕಾರವನ್ನು ಟೀಕೆ ಮಾಡ್ತಿದ್ದಲ್ಲ, ಅದಕ್ಕೋಸ್ಕರ ಎಲ್ಲ ಇಷ್ಟರಿಗೆ ತಿಳಿಸ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ತಕ್ಷಣ ಮೋದಿ ಸ್ವಲ್ಪ ದುನಿಯಾದ ಹೋಗಿಲ್ಲ, ನಮ್ಮ ಪರವಾಗಿ ಹೋಗಿಲ್ಲ, ಅವರು ಮೋದಿ
ಅವ್ರಿಗೆ ಗೊತ್ತಾಗ್ತಿಲ್ಲ. ಹೇಳಿ ನೋಡೋಣ, ಓಟ್ ಹಾಕ್ತೀರಿ ಅಂದ್ರೆ ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿರೋದ್ರಿಂದ, ಈ ರಾಜ್ಯದ ಮುಖ್ಯಮಂತ್ರಿಯಾಗಿರೋದ್ರಿಂದ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಿದ್ದೀನಿ. 2003ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಅನ್ನಭಾಗ್ಯ ಮಾಡಿದವರು ಯಾರು, ಜೀವಭಾಗ್ಯ ಮಾಡಿದವರು ಯಾರು, ಜೀವದಾರಿ ಮಾಡಿದವರು ಯಾರು, ವಿದ್ಯಾರ್ಥಿ ಮಾಡಿದವರು ಯಾರು, ಇಂದಿರಾ ಕ್ಯಾಂಟೀನ್ ಮಾಡಿದವರು ಯಾರು, ವೈದ್ಯ ಮಾಡಿದವರು ಯಾರು, ಮನಸ್ವಿನಿ ಮಾಡಿದವರು ಯಾರು, ಜೀವಭಾಗ್ಯ ಮಾಡಿದವರು ಯಾರು, ಜಾತಿ ಭಾಗ್ಯ ಮಾಡಿದವರು ಯಾರು, ಸಾಲ ಮನ್ನಾ ಮಾಡಿದವರು ಯಾರು? ನಾನು ಹೇಳೋ ರೀತಿಯಲ್ಲಿ ಹೇಳಿ ನೋಡ, ತಾಕತ್ತಿದ್ರೆ ಹೇಳಿ ನೋಡ. 10 ವರ್ಷದಲ್ಲಿ 10 ಸಾಲಗಳನ್ನ ಓದಿಯವರಿಗೆ ಹೇಳ್ಬಿಟ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ. ಏನು ಮಾಡಲಿಲ್ಲ. ಇದು ಮತ್ತೆ ಮುಖ್ಯಮಂತ್ರಿ ಯಾರು, ಪ್ರಧಾನಮಂತ್ರಿ ಆಗಬೇಕಲ್ಲ. ನಾನು ಮುಖ್ಯಮಂತ್ರಿಯಾಗಿ ಸರ್ಕಾರಕ್ಕೆ ಬಂದ 8 ತಿಂಗಳಲ್ಲಿ ಎಲ್ಲ ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೀವಿ. ಶಕ್ತಿ ಯೋಜನೆ 20 ಕೂತಿದ್ದಾರೆ. ಇವೆಲ್ಲ ಫ್ರೀಯಾಗಿ ಬಸ್ ಓಡಾಡ್ತಾ ಇದ್ದೀರಲ್ಲ ನಮ್ಮ ಕೈಯೆತ್ತಿ ನೋಡ. ಫ್ರೀಯಾಗಿ ಬಸ್ ತಿರುಗಾಡ್ತಾ ಇದ್ದಾರೆ. ನಾವು ಮೇ 20ಕ್ಕೆ ಅಧಿಕಾರ ಬಂದ್ರೆ ಜೂನ್ 11ನೇ ತಾರೀಕಿಗೆ ಜಾರಿ ಕೊಟ್ಟವು. ಜೂನ್ 11 ಸುಮಾರು ಇವತ್ತಿನವರೆಗೆ 202 ಕೋಟಿ ಮಹಿಳೆಯರು ಫ್ರೀಯಾಗಿ ಬಸ್ ಓಡಾಡಿದ್ದಾರೆ. ನಾನು ನಾನು ಭಾಷಣ ಮಾಡ್ತಾ ಇದ್ದೆ. ಒಬ್ಬ ಹೆಣ್ಮಗಳು ಸರ್, ನೀವು ಬಸ್ ಫ್ರೀ ಮಾಡಿಬಿಟ್ಟಿದ್ದೀರಲ್ಲ ಸರ್, ಅದರಿಂದ ಎಲ್ಲ ದೇವಸ್ಥಾನಗಳು ಹೋಗಿದ್ದೀನಿ, ಎಲ್ಲ ಟೂರಿಸ್ಟ್ ಮಾಡಿಕೊಂಡು ಹೋಗಿದ್ದೀನಿ, ಎಲ್ಲ ನಮ್ಮ ಸೌತ್ ಮನೆಗೆ ಹೋಗಿದ್ದೀನಿ. ಆ ಎಲ್ಲ ಟಿಕೆಟ್ಗಳಲ್ಲಿ ಪ್ರಯಾಣ ಮಾಡಿರೋದ್ರಿಂದ ಟಿಕೆಟ್ ಹೋಗಿದ್ರಲ್ಲ, ಆ ಟಿಕೆಟ್ಗಳನ್ನೆಲ್ಲ ಸೇರಿಸಿ ಇದು ಬಂದಾಗ ಊರಾಳ ಹಾಕಬೇಕು ಅಂತ ಹೇಳಿ ಆ ಟಿಕೆಟ್ಗಳನ್ನೇ ಊರಾಳ ಮಾಡಿ ಇದಕ್ಕಿಂತ ತೃಪ್ತಿಯಾಗಬೇಕಿದೆ ಯಾವ್ದಾದ್ರು ಇದೆಯಾ? ನನಗೆ ಈ ದೇಶದ ಬಡವರು, ಈ ನಾಡಿನ ಬಡವರು ಸಮಾಧಾನವಾಗಿರಬೇಕು, ಅವರ ಜೀವನ ಸುಧಾರಣೆ ಆಗಬೇಕು, ಅವರು ಕೂಡ 3 ಹೊತ್ತು ಊಟ ಮಾಡಬೇಕು ಅಂತೇಳಿ ಯುವತಿಯಾಗಿರುವಾಗ 7 ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದೆ. 7 ಕೆಜಿ ಅಕ್ಕಿ ಫ್ರೀಯಾಗಿ ಕೊಡ್ತಾ ಇದೆ. ಆ 7 ಕೆಜಿ ಅಕ್ಕಿ ಕೊಟ್ಟಿದ್ದನ್ನ ಯಡಿಯೂರಪ್ಪ ಮುಖ್ಯಮಂತ್ರಿ ಆದಲ್ಲ, ರೈತರು ಹೋರಾಟಗಾರ ಯಾರು? ಯಡಿಯೂರಪ್ಪ 7 ಕೆಜಿಯಿಂದ 5 ಕೆಜಿ ಮಾಡಿದ್ರು. ಎಷ್ಟು ಮಾಡಿದ್ರು? ಯಾರು ಮಾಡಿದ್ರು? ಮಾಡಿದ್ರು ಯಡಿಯೂರಪ್ಪ. ಯಾವ ಪಾರ್ಟಿ ಮುಖ್ಯಮಂತ್ರಿ? ಬಿಜೆಪಿ ಮುಖ್ಯಮಂತ್ರಿ. ನಾನು ಹೇಳಿದೆ ಅಸೆಂಬ್ಲಿನಲ್ಲಿ, ಮಿಸ್ಟರ್ ಯಡಿಯೂರಪ್ಪ, ಬಡವರು ಹೊಟ್ಟೆಗೆ ಹೊಡಿಬೇಡಪ್ಪ, 7 ಕೆಜಿ ಕೊಡ್ರಿ, 5 ಕೆಜಿ ಮಾಡಬೇಡಿ ಅಂತ ಹೇಳಿದ್ರೆ ಯಡಿಯೂರಪ್ಪನವರಿಗೆ ಮನಸ್ಸು ಬದಲಾಯಿಸಿಲ್ಲ. ಯಡಿಯೂರಪ್ಪ ಕೆಂಪಯ್ಯಾದರೂ ಕೂಡ 7 ಕೆಜಿ ಕೊಡಕ್ಕೆ ಹೋಗಲಿಲ್ಲ. ಅದಕ್ಕೆ ನಾವು ಪ್ರವಾಸ ಮಾಡುವಾಗ ಅನೇಕ ಜನ
ಹೆಣ್ಮಕ್ಳು, ಅನೇಕ ಜನ ಗಂಡು ಮಕ್ಕಳು ನಮ್ಗೆ ಹೇಳ್ತಾ ಇದ್ರು 5 ಕೆಜಿ ಸಾಲಲ್ಲ, ಇನ್ನ ಹೆಚ್ಚು ಮಾಡಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾವು ಅನ್ನಭಾಗ್ಯ ಸ್ಕೀಮ್ನಲ್ಲಿ 5 ಕೆಜಿ ಜೊತೆಗೆ ಇನ್ನ 5 ಕೆಜಿ ಕೊಡ್ತೀವಿ ಅಂತೇಳಿ ಮಾತು ಕೊಟ್ಟರು. ಶ್ರೀಮಂತರು ಮಾತ್ರ ಊಟ ಮಾಡಬಾರದು, ಅವರು ಮಾತ್ರ ಊಟ ಮಾಡಲು ಸಾಲದು, ಬಡವರು ಕೂಡ 3 ಊಟ ಮಾಡಿದ್ದೇವೆ. ಈ ದೇಶ ಶ್ರೀಮಂತ ದೇಶ ಅಲ್ಲ. ಈ ದೇಶ ಕರ್ನಾಟಕದಲ್ಲಿರ್ತಕ್ಕಂಥ 7 ಕೋಟಿ ಕನ್ನಡಿಗರ ದೇಶ, ಕನ್ನಡಿಗರ ನಾಡು. 140 ಕೋಟಿ ಜನ ಇದ್ದಾರೆ ಈ ದೇಶದಲ್ಲಿ. 140 ಕೋಟಿ ಜನರ ದೇಶ. ಬರೀ ಅದಾನಿ ಅಂಬಾನಿ ದೇಶ ಅಲ್ಲ, ಅವ್ರ ದೇಶ ಅಲ್ಲ. ಇವರು ಶ್ರೀಮಂತರು ಊಟ ಮಾಡ್ತಾರೆ. ಬಡವರು ಊಟ ಮಾಡಬೇಕು ಬೇಡ, ಕರ್ನಾಟಕ ಶ್ರೀಮಂತ ರಾಜ್ಯ ಆಗಬೇಕು ಬೇಡ. ಯಾಕೆ ಹಸುವಿನಿಂದ ಇರಬಾರದು ಅಂತೇನೆ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿರುವಾಗ ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನು ತಗೊಂಡು, ಫುಡ್ ಸೆಕ್ಯೂರಿಟಿ ಆಕ್ಟ್ ಅದನ್ನು ತಗೊಂಡು ಅದರಿಂದಲೇ ನಾವು ಅಕ್ಕಿ ಕೊಡಲಿಕ್ಕೆ ಸಾಧ್ಯ ಆಯಿತು. ಸಿದ್ದರಾಮಯ್ಯ 10 ಕೆಜಿ ಕೊಡ್ತೀವಿ ಅಂತೇಳಿ 10 ಕೆಜಿ ಕೊಡ್ತಕ್ಕಂಥದ್ದನ್ನು ಮಾಡಿದ್ದೇವೆ. ಇವತ್ತು ಅಕ್ಕಿ ಕೊಡ್ಲಿ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದವರಿಗೆ ಅಕ್ಕಿ ಕೊಡಲಿಲ್ಲ, ನರೇಂದ್ರ ಮೋದಿ ಅವರು ಅಕ್ಕಿ ಕೊಡಲಿಲ್ಲ. ಅವರ ಫುಡ್ ಕಾರ್ಪೊರೇಷನ್ ಇಂಡಿಯಾದಲ್ಲಿ ಇಟ್ಕೊಂಡು ಅಕ್ಕಿ ಕೊಡಲಿಲ್ಲ. ಅಕ್ಕಿ ಕೊಡಬೇಡಿ ಅಂತ ಹೇಳ್ಬಿಟ್ಟು ಫುಡ್ ಕಾರ್ಪೊರೇಷನ್ ಇಂಡಿಯಾದವರಿಗೆ. ಯಾಕಂತಂದ್ರೆ ಬಡವರೆಲ್ಲ ಸಿದ್ದರಾಮಯ್ಯ ಪರ ಆಗ್ತಾರೆ, ಬಡವರೆಲ್ಲ ಸಿದ್ದರಾಮಯ್ಯ ಪರ ಆಗ್ತಾರೆ ಅಂತ ಹೇಳಿ ಅಕ್ಕಿ ಕೊಡಲಿಲ್ಲ. ಅದಕ್ಕೆ ಅಕ್ಕಿ ಸಿಕ್ಕವರಿಗೆ ಕರ್ನಾಟಕದಲ್ಲಿ ಬೆಳೀತಕ್ಕಂಥ ಅಕ್ಕಿ ಸಾಲಲ್ಲ. ಎಲ್ರಿಗೂ ಅಕ್ಕಿ ಬಡವರೆಲ್ಲ ಅಕ್ಕಿ ಕೊಡ್ಬೇಕಾದ್ರೆ 1,15,00,000 ಕೊಡಬೇಕು. 1,15,00,000 ಕೊಡಕ್ಕಾಗಲಿಲ್ಲ. ಅದಕ್ಕೆ ನಾವು ಕ್ಯಾಬಿನೆಟ್ ತೀರ್ಮಾನ ಮಾಡೋದು ಮಾತು ಕೊಟ್ಟಿದ್ದೀವಿ. ಎಲ್ಲಿವರೆಗೆ ಅಕ್ಕಿ ಸಿಕ್ಕಲ್ಲ ಅಲ್ಲಿವರೆಗೆ ಪ್ರತಿಯೊಬ್ಬರಿಗೂ 5 ಕೆಜಿ ಅಕ್ಕಿಗೆ ಎಷ್ಟು ದುಡ್ಡಾಗಿದೆ ಅಷ್ಟು ದುಡ್ಡನ್ನು ಕೊಡಬೇಕು ಅಂತ ತೀರ್ಮಾನ ಮಾಡೋದು. ಪ್ರತಿಯೊಬ್ಬರಿಗೆ 180 ರೂಪಾಯಿ. ಆಮೇಲೆ ಜುಲೈ ತಿಂಗಳಲ್ಲಿ ಇನ್ನೊಂದು ತೀರ್ಮಾನ ಮಾಡೋದು, 200 ಯೂನಿಟ್ವರೆಗೆ ಯಾರು ವಿದ್ಯುತ್ ಅನ್ನು ಬಳಸ್ತಾರೆ ಅವರು ವಿದ್ಯುತ್ ಬಿಲ್ ಅನ್ನು ಕಟ್ಟಬೇಕಾಗಿಲ್ಲ. ಯಾರಿಗೆ ಆಮೇಲೆ ಗೃಹಲಕ್ಷ್ಮಿ ಯಾರು ಬಡವರಿದ್ದಾರೆ ಆ ಬಡವರ ಮನೆ ಯಜಮಾನಿಗೆ 1,21,00,000 ಮಹಿಳೆಯರಿಗೆ ತಿಂಗಳಿಗೆ 2,000 ಏನು 2,000 ಗೊತ್ತಾಗಿಲ್ಲ ನಿಮಗೆ? 2,000 ಅದು 2,000 ರೂಪಾಯಿ ನಿಮಗೆ
ಬಂದದ್ರಿಂದ ಈಗ ನಾನು ಮೊನ್ನೆ ಒಬ್ಬ ಕೊಪ್ಪಳದಲ್ಲಿ ಅದೆಲ್ಲ ಹೇಳ್ತಾ ಇದ್ರು ಯಾರು ಸಿದ್ದರಾಮಯ್ಯ ನಮಗೆ ಪುಣ್ಯಾತ್ಮ 7,000 ರೂಪಾಯಿ ಕೊಟ್ಟವರಿಗೆ ತಿಂಗಳಿಗೆ 7,000 ರೂಪಾಯಿ ಕೊಡೋದಿಲ್ಲ 7,000 ಆಮೇಲೆ ನನಗೆ ಯಜ್ಞರು ಪತ್ರ ಬಂದಿದೆ. ಯಾರು ಧರ್ಮಸ್ಥಳದ ಯಜ್ಞರು ಪತ್ರ ಬಂದಿದೆ. ಏನಪ್ಪ ಅಂತ ಪತ್ರ ಅವರು ಬಿಜೆಪಿ ಇದ್ದಾರೆ, ಬಿಜೆಪಿ ಅವರು ಪತ್ರ ಬಂದಿದ್ದಾರೆ. ಏನಂತ ಪತ್ರ ಬಂದಿದ್ರು ಅಂತಂದ್ರೆ ಸಿದ್ದರಾಮಯ್ಯ ಅವರೇ, ನೀವು ಶಕ್ತಿ ಯೋಜನೆ ಮಾಡಿದ್ವಿ, ಬಸ್ಗಳನ್ನು ಮಾಡಿ ಎಲ್ಲರ ವಿರುದ್ಧವಾಗಿ ಹೊರತಾಗಿದ್ದಾರೆ, ಕಷ್ಟ ಬರ್ತಿದ್ದಾರೆ, ಉಡಿ ಹಣ ಎಲ್ಲ ಕಷ್ಟ ಬರ್ತಿದ್ದಾರೆ, ನಿಮ್ಮ ಹೆಸರಿನಲ್ಲಿ ಪೂಜೆ ಮಾಡಿಸ್ತಾ ಇದ್ದಾರೆ. ನನ್ನ ಹೆಸರಿನಲ್ಲಿ ಪೂಜೆ ಮಾಡಿಸ್ತಾ ಇದ್ದಾರೆ. ಇತ್ತೀಚೆಗೆ ಟಿವಿನಲ್ಲಿ ಅವ್ರ ಏನ್ ಹೇಳಿದ್ರು ಗೊತ್ತಾ? ನಮ್ಮ ಊರಿಗೆ ನಮ್ಮ ಅಪ್ಪ ಇಲ್ಲ, ನಮ್ಮ ಊರಿಗೆ 7,000 ರೂಪಾಯಿ ತಿಂಗಳು ಕೊಡ್ತಾ ಇರೋದ್ರಿಂದ ನನಗೆ ಓದಿಸಿ ನಾನು ನ್ಯಾಯ ಕಟ್ಟಲಿಕ್ಕೆ ಸಾಧ್ಯ ಆಯಿತು ಅಂತ ಯುವ ನಿಧಿ ಅಂತೇಳಿ ಡಿಪ್ಲೊಮಾ ಹೋಲ್ಡರ್ಸ್ 1,000 ರೂಪಾಯಿ, ನಿರುದ್ಯೋಗಿ ಪದವೀಧರರಿಗೆ BA, BCom, BSc, MCom, MSc, MA, ಡಾಕ್ಟರ್, ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥವರಿಗೆ 2 ವರ್ಷದವರೆಗೆ 3,000 ರೂಪಾಯಿ ಕೊಡಬೇಕಂತ ತೀರ್ಮಾನ ಮಾಡಿದ್ರು. ಇವೆಲ್ಲ ಯಾರು ಮಾಡಿದ್ರು? ಸಿದ್ದೇಶ್ವರ ಮಾಡಿದಾರ, ಯಡಿಯೂರಪ್ಪ ಮಾಡಿದಾರ, ಬಸವರಾಜ ಬೊಮ್ಮಾಯಿ ಮಾಡಿದಾರ. ಯಾರು ನನಗೆ ಆಗ್ಬೇಕಾ? ನಮ್ಮ ಪಕ್ಷದ ಕ್ಯಾಂಡಿಡೇಟ್ ಆಗ್ಬೇಕಾ? ಬಿಜೆಪಿ ಏನೋ ಮಾಡಿರ್ತಕ್ಕಂಥ, ನಿಮಗೆ ಮೋಸ ಮಾಡಿರ್ತಕ್ಕಂಥ, ನಿಮಗೆ ದ್ರೋಹ ಮಾಡಿರ್ತಕ್ಕಂಥ ಬಿಜೆಪಿ ಓಟ್ ಹಾಕ್ಬೇಕಾ? ಈಗ ನಮ್ಮಲ್ಲಿ ಒಬ್ಬ ಇಂಡಿಪೆಂಡೆಂಟ್ ನಿಂತ್ಬಿಟ್ಟವನೆ, ಅದರಿಂದ ಅವ ಆಯ್ತು. ಟಿಕೆಟ್ ಕೇಳೋದು ನನಗೆ ತಕರಾರಿಲ್ಲ. ನಾನು ಹೇಳಿದೆ ಅವರಿಗೆ, ಬೇಡಪ್ಪ ನಿಮ್ಮಲ್ಲ ಬೇಡ, ನಿಮ್ಮ ಸರಿ ನಾವು ಈಗಾಗಲೇ ಊರಿಗೆ ಟಿಕೆಟ್ ಕೊಟ್ಟಿದ್ದೀವಿ, ಲೋನ್ ಕೊಡೋದು ಕಷ್ಟ ಆಗುತ್ತೆ ಅಂತ ಹೇಳಿದೆ. ಬಿಜೆಪಿಯವರು ನೀವು ಯಾರು ಕೋಪನೆ ಬರೋಲ್ಲ, ಒಂದು ಟಿಕೆಟು ಕೊಟ್ಟಿಲ್ಲ ಕೊಟ್ಬಿಡ್ರಿ. ಕೋಪ ಬರ್ತದ ಇಲ್ಲ? ಒಂದು ಟಿಕೆಟ್ ಕೊಟ್ಟಿಲ್ಲ ಒಬ್ಬರಿಗೆ. ಕಳೆದ ಸಾಲಿನೂ ಕೊಟ್ಟಿಲ್ಲ, ಈ ಸಾಲಿನೂ ಕೊಟ್ಟಿಲ್ಲ. ನಾವು 7% ಇದ್ದೀವಿ. 7% ಇರೋರಿಗೆ ಒಂದು ಟಿಕೆಟ್ ಕೊಡ್ಬೇಕಾಗಿತ್ತಲ್ಲ. ಕಾಂಗ್ರೆಸ್ ಪಕ್ಷ 2 ಟಿಕೆಟ್ ಕೊಟ್ಟಿದೆ, ಒಂದು ಕೊಪ್ಪಳದಲ್ಲಿ, ಇನ್ನೊಂದು ಧಾರವಾಡದಲ್ಲಿ. ನೀವು ಹೇಳಿ, ನೀವು ಯಾರು ಬೆಂಬಲಿಸ್ತೀರಿ? ವಿಜಯ್ ಕುಮಾರ, ಯಾರು ವಿಜಯ್ ಕುಮಾರ್ ಅಂತ ಇದ್ದೀರಲ್ಲ, ಬಿಜೆಪಿ ದುಡ್ಡು ಕೊಟ್ಟು ಬಿಜೆಪಿಯವರು ದುಡ್ಡು ಕೊಟ್ಟು ಅವ್ರಿಗೆ ಓಟ್ ಹಾಕಿದ್ರೆ ನೀವು ಅದು ಬಿಜೆಪಿಗೆ ಓಟ್ ಹಾಕಿದ್ದಾರೆ. ನಾನು ಬೇಕಾ, ವಿನಯ್ ಕುಮಾರ್ ಬೇಕಾ? ಹೇಳಿ, ನಾನು ಬೇಕಾ, ವಿನಯ್ ಕುಮಾರ್ ಬೇಕಾ? ಅವರನ್ನು ಅವರ ಪ್ರಾಣ ಇರಲ್ಲ. ಅವರು ಓಟ್ ಹಾಕಿದ್ರೆ ಬಿಜೆಪಿ ಸಪೋರ್ಟ್ ಆಗುತ್ತೆ. ಯೋಚನೆ ಮಾಡಿ. ನಾನು ಈ ರಾಜ್ಯದ ಮುಖ್ಯಮಂತ್ರಿ, ಬಡವರಿಗೆ ಸಹಾಯ ಮಾಡತಕ್ಕಂಥ ಕೆಲಸಗಳನ್ನು ಮಾಡಿದ್ದೇನೆ. ನಾನು ಬೇಕಾ,
ಒಬ್ಬ ಕುಟುಂಬ ಜಾತಿಗೆ ಸೇವೆ ಅಂತೇಳಿ ಅವರು ಓಟ್ ಹಾಕ್ಬೇಕಲ್ಲ. ಯಾರೋ ಒಬ್ಬ ಇಂಡಿಪೆಂಡೆಂಟ್ ನಿಂತ್ಕೊಂಡ್ರೆ ಓಟ್ ಹಾಕ್ತೀವಿ ಅಂತ ಹೇಳಿದ್ರೆ ಬಿಜೆಪಿಗೆ ಸಹಾಯ ಮಾಡೋದಾಗತ್ತೆ, ಬಿಜೆಪಿಗೆ ಓಟ್ ಹಾಕಲಾಗತ್ತೆ. ದಯವಿಟ್ಟು ಈ ಕೆಲಸವನ್ನು ಮಾಡಬೇಡಿ, ದಯವಿಟ್ಟು ಈ ಕೆಲಸ ಮಾಡಬೇಕು ಬಿಡಿ. ಬಿಜೆಪಿ ಈ ಸಾರಿ ಸೋಲದ ಗ್ಯಾರಂಟಿ. ನರೇಂದ್ರ ಮೋದಿ ಯಾವ ಕಾರಣಕ್ಕೂ ಕೂಡ ಪ್ರಧಾನಮಂತ್ರಿ ಆಗಲ್ಲ. ಸಿದ್ದೇಶ್ವರ ಹೆಂಡತಿ ಯಾರು ಗಾಯತ್ರಿ ಸಿದ್ದೇಶ್ವರ್ ಗೆಲ್ಲಲ್ಲ. ಈ ಸಾರಿ ಗೆಲ್ಲೋರು ಮಲ್ಲಿಕಾರ್ಜುನವರು ಧರ್ಮಪತ್ನಿ ಅವರು ಗೆಲ್ತಾರೆ. ಅವರು ವಿದ್ಯಾವಂತೆ, ಮಾತಾಡೋ ಶಕ್ತಿ ಇದೆ. ನಿಮ್ಮ ಪರವಾಗಿ ಧ್ವನಿ ಇರ್ತಕ್ಕಂಥ ಪಾರ್ಲಿಮೆಂಟ್ನಲ್ಲಿ ಧ್ವನಿ ಇರ್ತಕ್ಕಂಥ ಶಕ್ತಿ ಇದೆ. ಅಂತವ್ರು ಲೋಕಸಭೆಗೆ ಹೋಗ್ಬೇಕಲ್ವಾ? ನಮ್ಮ ಕಾಂಗ್ರೆಸ್ನ ಅಭ್ಯರ್ಥಿ ಗೆದ್ದರೆ ನನಗೆ ಶಕ್ತಿ ಬರುತ್ತದೆ. ಶಕ್ತಿ ಬೇಕಾದ್ರೆ ನೀವಲ್ವಾ? ನೀವಲ್ವಾ ಶಕ್ತಿ ತುಂಬಿದೆಯಲ್ವಾ? ಮಾಡಿಲ್ಲ.